सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् नवमे कार्याख्यानाधिकरणे तस्मिन् कार्याख्यानाधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तदवशिष्टभाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः अष्टादशं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् अष्टादशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठामः। ॐ प्रभाधूतचन्द्रायुतायाखिलेष्ट प्रदायानतानां समूहाय शीघ्रम् प्रतीपायनं रौघदुःखाघपङ्क्तेः मुदा सर्वदा स्यान्नमः शङ्कराय। ॐ प्रभाधूतचन्द्रायुतायाखिलेष्टप्रदायानतानां समूहाय शीघ्रम् प्रतीपाय नम्रौघदुःखाघपङ्क्तेः मुदा सर्वदा स्यान्नमः शङ्कराय। मुदा सर्वदा स्यान्नमः शङ्कराय। नमः शङ्कराय। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये तृतीये पादे एकसूत्रात्मकं नवमं कार्याख्यानाधिकरणम्। ॐ कार्याख्यानादपूर्वम् ॐ कार्याख्यानादपूर्वम्। अस्मिन् सूत्रे द्वे पदे वर्तेते कार्याख्यानात् अपूर्वम् इति। अन्वयस्तु कार्याख्यानात् कार्यस्य आख्यानात् अपूर्वम् अपूर्वो विधिः। अयम् अपूर्वो विधिः। कः अपूर्वो विधिः
ಇತ್ಯುಕ್ತೆ ಪಶ್ಯಾಮಃ. ಈಗ ಈ ಕಾರ್ಯಾಖ್ಯಾನಾದ ಪೂರ್ವಂ ಎಂಬತಕ್ಕಂತಹ ಸೂತ್ರದಲ್ಲಿ ಇರತಕ್ಕಂಥ 2 ಪದಗಳಲ್ಲಿ ಒಂದು ಪದ ಬಳಸಿದ್ದಾರೆ ಅಪೂರ್ವಂ ಅಂತಂತ. ಅಪೂರ್ವಂ ಅಂತಂದ್ರೇನು? ನನ್ನ ನೋಡಿದ್ದೇವೆ, ಅಪೂರ್ವ ವಿಧಿ ಇದು. ಅಪೂರ್ವ ವಿಧಿ, ನಿಯಮ ವಿಧಿ, ಪರಿಸಂಖ್ಯಾ ವಿಧಿ, ಇದರಲ್ಲಿ ಯಾವ ವಿಧಿಯನ್ನ ವಿಧಾನ ಮಾಡಿದ್ದಾರೆ? ಇಲ್ಲಿ ಬಹಳ ದೊಡ್ಡ ಚರ್ಚೆ. ಯಾಕೆ ಬೇಡ್ರಿ, ಯಾವುದೋ ಒಂದು ವಿಧಿ, ಒಟ್ಟಲ್ಲಿ ವಿಧಿ ಅಲ್ವೇನ್ರಿ, ವಿಚಾರ ಮಾಡಿದ್ದಾರೆ ಬಿಡಿ. ಇಲ್ಲ ಆಗೋದಿಲ್ಲ. ಯಾಕೆ ಅಂತಂದ್ರೆ, ನೀವು ಈ ವಿಧಿವಾಕ್ಯಗಳನ್ನ ಯಾವ ರೀತಿ ವ್ಯಾಖ್ಯಾನ ಮಾಡುತ್ತೀರೋ ಅದಕ್ಕೆ ಅನುಗುಣವಾಗಿ ಸಿದ್ಧಾಂತವನ್ನು ಹೇಳಬೇಕಾಗುತ್ತದೆ. ಅದಕ್ಕೆ ಅನುಗುಣವಾಗಿ ಒಂದು ವೇಳೆ ನೀವು ಯಾವುದನ್ನ ಒಂದನ್ನ ಪೂರ್ವ ವಿಧಿ ಅಂತ ಅನ್ನೋದನ್ನ ನಿಯಮ ವಿಧಿ ಅಂತಂತಲೋ ಇನ್ನೇ ಹೇಳಿದ್ರೆ ಅವಾಗ ಏನಾಗುತ್ತೆ, ಏನು ಅರ್ಥ ಬರಬಹುದು ಅಂತಂದ್ರೆ, ಈ ಒಂದು ಕೈವಲ್ಯ ಮೋಕ್ಷ ಪ್ರಾಪ್ತಿ ಎನ್ನುವುದು ಏನಾಗುತ್ತೆ, ಈ ವಿಧಿ ಅಂತ ಅನ್ನೋದು ಯಾವ ಥರಲ್ಲಿ ಬಳಕೆ ಆಗ್ತಕ್ಕಂಥದ್ದು? ಕಾರ್ಯಾಖ್ಯಾನ ಅಥವಾ ಕಾರ್ಯದಲ್ಲಿ. ಅಂದ್ರೆ ಏನು? ಓಹೋ, ಇದು ಕಾರ್ಯ, ಜ್ಞಾನ ಮತ್ತೆ ಒಂದು ಕಾರ್ಯ ಅಂದ್ರೆ ಕರ್ಮ. ಕರ್ಮ ಎರಡೂ ಕೂಡ ಸಮುಚ್ಚಯದಿಂದ ತಿಳಿದಾಗ ಮಾತ್ರ ನಮಗೆ ಕೈವಲ್ಯ ಪ್ರಾಪ್ತಿ ಆಗುತ್ತೆ ಎಂಬತಕ್ಕಂತಹ ಸಿದ್ಧಾಂತ ಬಂದುಬಿಡುತ್ತೆ. ಇದು ಸರ್ವಥಾ ತಪ್ಪು. ಶಾಂಕರ ಸಿದ್ಧಾಂತಕ್ಕೆ ಇದು ಸರ್ವಥಾ ಹೊಂದುವುದಿಲ್ಲ. ಶಾಂಕರ ಸಿದ್ಧಾಂತ ಏನು ಅಂತಂದ್ರೆ, ಜ್ಞಾನಾದೇವತು ಕೈವಲ್ಯಂ ನಾನ್ಯಥಾ ಇತಿ ಶ್ರುತಿ ಸಿದ್ಧತ್ವಾತ್. ಅಂದ್ರೇನು? ಜ್ಞಾನಮೇವ ಪ್ರಾಪ್ತವ್ಯಂ. ಪ್ರಾಪ್ತವ್ಯಂ ಅಂತನ್ನುವಾಗ ತವ್ಯ ಪ್ರತ್ಯಯ ಬಂದಿದೆ. ಇದು ವಿಧಿ ಸೂಚಕ. ಇದು ಯಾವ ವಿಧಿ ಅಂದ್ರೆ ಇದು ಅಪೂರ್ವ ವಿಧಿ. ಹೇಗೆ ಅಪೂರ್ವ ವಿಧಿ ಅಂದ್ರೆ, ಅಪೂರ್ವ ವಿಧಿ ಏನು ಲಕ್ಷಣ ಹೇಳಿತ್ತಲ್ಲ. ಅಪೂರ್ವ ವಿಧಿ ಹೇಗೆ ಅಂತಂದ್ರೆ, ಜ್ಞಾನ ಒಂದನ್ನ ಬಿಟ್ಟು ಬೇರೆ ಯಾವ ಸಾಧನದಿಂದಲೂ ಕೂಡ ಕೈವಲ್ಯ ಪ್ರಾಪ್ತಿ ಇಲ್ಲ ಎಂಬತಕ್ಕಂತಹ ಸಿದ್ಧಾಂತ. ಒಂದು ವೇಳೆ ನೀವು ಪರಿಸಂಖ್ಯಾ ವಿಧಿ ಅದು ಅಂದ್ಬಿಟ್ರೆ, ಅಯ್ಯೋ ಬೇಕಾದಷ್ಟು ವಿಧಾನ ಇದೆ ಕಣ್ರಿ, ಇದೂ ಒಂದು ಹಾಗಾಗ್ಬಿಡುತ್ತೆ. ಬೇಕಾದಷ್ಟು ವಿಧಾನ, ಯಾವ ವಿಧಾನವೂ ಇಲ್ಲ ಜ್ಞಾನ ಒಂದನ್ನು ಬಿಟ್ಟರೆ. ಯಾತಕ್ಕೆ ಅಂತ ಅನ್ನೋದನ್ನೆಲ್ಲ ಹೇಳ್ಕೊಂಬಂದಿಯಾರಲ್ಲ. ಈಗ ಆಯ್ತು, ಇದನ್ನೆಲ್ಲ ಇಷ್ಟೊಂದು ಆಳವಾಗಿ ವಿಚಾರ ಮಾಡತಕ್ಕಂಥ ಅವಶ್ಯಕತೆ ಏನಿದೆ? ಹಿಂದೆ ಹೇಳಿದ್ರು ಏನು, ಐತರೇಯ ವಾಕ್ಯ ತಗೊಂಡು ಆತ್ಮವಾಯಿದ ಮೇಕ ಏವಾಗ್ರ ಆಸೀತ್ ಅಂತನ್ನುವಾಗ ಆತ್ಮ ಎನ್ನುವ ಪದದಿಂದ ಯಾವ ಆತ್ಮನನ್ನು ಗ್ರಹಿಸಬೇಕು? ಪರಮಾತ್ಮನನ್ನ ಅಥವಾ ಇನ್ಯಾವುದೋ ಒಂದು ಅಪರಮಾತ್ಮನನ್ನ? ಬೇರೆ ಇದ್ದಾರಲ್ಲ ಬೇಕಾದಷ್ಟು 5 ಜನ 4 ಜನ ಆತ್ಮಗಳು, ಭೂತಾತ್ಮ, ಇಂದ್ರಿಯಾತ್ಮ ಮುಂತಾದವರೆಲ್ಲ ಇದ್ದಾರಲ್ಲ, ಅವ್ರನ್ನ ಗ್ರಹಿಸ್ಬೇಕು. ಅಂದರೆ ಅಲ್ಲಿ ಹೇಳಿದ್ರು ಇಲ್ಲ ಇಲ್ಲಿ ಪರಮಾತ್ಮ ಅಂತ ಹೇಳಿದ್ರು. ಆಯ್ತು, ಇವಾಗ ಈ ವಾಕ್ಯ ಇದಕ್ಕೆ ಸಂಬಂಧ ಏನು? ಉಪನಿಷತ್ತುಗಳಲ್ಲಿ ಉಪಾಸನೆಯನ್ನೂ ಹೇಳಿದ್ದಾರೆ, ಕರ್ಮವನ್ನೂ ಹೇಳಿದ್ದಾರೆ, ಜ್ಞಾನವನ್ನೂ ಹೇಳಿದ್ದಾರೆ. ಹೌದಾನೆ? ಆದ್ದರಿಂದ ಇದು ಹೇಳಿದ್ದಾರೆ ಬಿಡ್ರಿ. ಇದೇನು? ಅದು ಪ್ರಾಣೋಪಾಸನೆಗೆ ಸಂಬಂಧಪಟ್ಟಿದೆ ಈ ಪ್ರಕರಣ. ಪ್ರಾಣೋಪಾಸನೆ ಹೇಳಿದ್ದಾರೆ ಬಿಡಿ ಅಂದ್ರೆ, ಇಲ್ಲ ಹಾಗಾಗೋದಿಲ್ಲ. ಯಾಕೆ? ಇದನ್ನು ನೀವು ಬಿಡಿ ಅಂತ ಅಂದ್ಬಿಟ್ರೆ ಉಪಾಸನೆಯಿಂದಲೂ ಕೂಡ ಕೈವಲ್ಯ ಪ್ರಾಪ್ತಿ ಎಂದು ಹೇಳಿದ ಹಾಗೆ ಆಗಿಬಿಡುತ್ತದೆ. ಉಪನಿಷತ್ತು ನೋಡ್ರಿ ಇದನ್ನು ಹೇಳ್ತಾ ಇದೆ. ಉಪಾಸನೆಯಿಂದಲೂ ಸಾಧ್ಯ. ಜ್ಞಾನ ಬೇಕು, ಜ್ಞಾನ ಮತ್ತೆ ಉಪಾಸನೆ ಕರ್ಮ. ಅಂದ್ರೆ ಈ ಒಂದು ಕರ್ಮ ಜ್ಞಾನ ಸಮುಚ್ಚಯಾನುಷ್ಠಾನ ಅನ್ನುವ ಒಂದು ಸಿದ್ಧಾಂತ ಬಂದುಬಿಡುತ್ತೆ. ಅದಕ್ಕೋಸ್ಕರ ಐತರೇಯ ಭಾಷ್ಯದಲ್ಲಿ ಮೊಟ್ಟ ಮೊದಲಿಗೆ ಆಚಾರ್ಯ ಎಂಥ ಪದ ಹಾಕ್ತಾರೆ ಅಂದ್ರೆ, ಐತರೇಯ ಪ್ರಾರಂಭ ಆಗತ್ತೆ.
ಅಲ್ಲಿ ವಿಸ್ತಾರವಾದ ಒಂದು ಉಪೋದ್ಘಾತವನ್ನು ಬರೆದಿದ್ದಾರೆ ಆಚಾರ್ಯರು. ನಾವು ಅದನ್ನು ಅಧ್ಯಯನ ಮಾಡಿದ್ದೇವಲ್ಲ, ಸ್ವಲ್ಪ ಜ್ಞಾಪಕಕ್ಕೆ ತಂದುಕೊಡ್ಬೇಕು ಅದನ್ನೆಲ್ಲ. ಏನು ಬರೆದಿದ್ದಾರೆ ಅಂತಂದರೆ ನೋಡಿ, ಇಲ್ಲಿಯ ತನಕ, ಎಲ್ಲಿಯ ತನಕ, ಆ ಐತರೆಯ ಪ್ರಾರಂಭವಾಗುವ ತನಕ ಎಲ್ಲ ಕರ್ಮಗಳನ್ನು, ಉಪಾಸನೆಗಳನ್ನು ಹೇಳಿದ್ದಾಯಿತು. ಏನಂದರೆ ಅಲ್ಲಿ ಕರ್ಮವನ್ನು ಹೇಳಿದೆ, ಕೆಲವು ಪದಗಳು ಕರ್ಮವನ್ನು ಹೇಳಿದ್ದಾರೆ, ಕೇವಲ ಕರ್ಮವನ್ನು. ಅದು ಯಾತಕ್ಕೆ? ಸಮೃದ್ಧಿಗೋಸ್ಕರ. ಇನ್ನು ಕೆಲವನ್ನ ಉಪಾಸನೆ ಅಂತ ಕೆಲವನ್ನ ಹೇಳಿದ್ದಾರೆ, ಅದನ್ನ ಯಾತಕ್ಕೆ ಹೇಳಿದ್ದಾರೆ? ಕ್ರಮ ಮುಕ್ತಿಗೋಸ್ಕರ ಹೇಳಿದ್ದಾರೆ. ಇನ್ನು ಕೆಲವನ್ನ ಜ್ಞಾನವಾಕ್ಯವನ್ನು ಹೇಳಿದ್ದಾರೆ, ಅದನ್ನ ಯಾತಕ್ಕೆ ಹೇಳಿದ್ದಾರೆ ಅಂದರೆ ಸದ್ಯೋಮುಕ್ತಿಗೋಸ್ಕರ ಹೇಳಿದ್ದಾರೆ. ಹೀಗೆ ಯಾಕೆ ಹೇಳಿದ್ದಾರೆ? ಇದು ಯಾಕೆ ಹೇಳಿದ್ದಾರೆ ಅಂತಂದರೆ ಅಧಿಕಾರಿ ದೃಷ್ಟಿಯಿಂದ ಹೇಳಿದ್ದಾರೆ ಅಷ್ಟೇ. ಇವು ಮೂರು ಕೂಡ ಓಹೋ ಮೂರೂ ಕೂಡ ಇದೆ ವಿಧಾನ ಅಂತ ಅಲ್ಲ. ಮೂರನ್ನು ಹೇಳಿರುವುದು ಕೇವಲ ಅಧಿಕಾರಿ ದೃಷ್ಟಿಯಿಂದ ಅಷ್ಟೇ. ಯಾರು ಉತ್ತಮಾಧಿಕಾರಿಗಳೋ ಅವರಿಗೆ ಕೇವಲ ಜ್ಞಾನ ಅಷ್ಟೇ. ತತ್ವಮಸಿ ಅಂತ ಗುರು ಹೇಳ್ದ, ಶಿಷ್ಯ ಏನು ಮಾಡ್ದ? ಕೂಡಲೇ ಹೇಳ್ಬಿಟ್ಟ, ಹೇ ಗುರು ಅಹಂ ಬ್ರಹ್ಮಾಸ್ಮಿ ಅಂದ್ಬಿಟ್ಟ. ಗುರು ಹೇಳಿತ್ತಷ್ಟೆ. ಯಾರವನು? ಉತ್ತಮಾಧಿಕಾರಿ. ಇನ್ನು ಕೆಲವರಿದ್ರು, ಅವ್ರಿಗೆ ಆಗದೆ ಅರ್ಥವಾಗಿಲ್ಲ, ಅವರಿಗೆ ಇಲ್ಲಪ್ಪ ನೀನು ಇದನ್ನ ವಿಚಾರ ಮಾಡು. ಶ್ರೋತವ್ಯ ಆಯಿತು. ಶ್ರೋತವ್ಯದಿಂದ ಬರೀ ಶ್ರವಣದಿಂದ ಅವರಿಗೆ ಅಷ್ಟು ಸಾಮರ್ಥ್ಯ ಇಲ್ಲ. ಆದ್ದರಿಂದ ಏನು, ಅವರಿಗೆ ಮನನ ನಿಧಿಧ್ಯಾಸನಗಳನ್ನು ವಿಧಿಸಿದರು. ಇನ್ನು ಕೆಲವರು ಯಾವುದೂ ಅರ್ಥವಾಗಲಿಲ್ಲ, ಅವರಿಗೆ ಸಮೃದ್ಧಿಗೋಸ್ಕರ ಕರ್ಮವನ್ನು ವಿಧಾನ ಮಾಡಿದರು. ಯಾವತ್ತವನು ಬರ್ತಾನೆ, ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್. ಎಲ್ಲ ಕರ್ಮಚಿತ ಅಂದರೆ ಆ ಕರ್ಮದಿಂದ ಕೂಡಿ ಹಾಕಲ್ಪಟ್ಟಿರ್ತಕ್ಕಂತಹ ಎಲ್ಲ ಲೋಕಗಳನ್ನು ಅನುಭವಿಸ್ಬಿಟ್ಟ. ಕರ್ಮ ಮಾಡ್ದ, ಯಾವುದೋ ಲೋಕ ಅನುಭವಿಸ್ತ, ಮಾಡಿ ಸುಸ್ತಾಯಿತು. ಒಂದು ದಿವಸ ಏನು ಮಾಡ್ದ, ಏನೋ ಪರಿಪಾಕವಾಯಿತು, ನಿರ್ವೇದವನ್ನು ಪಡೆದುಕೊಂಡು ಬಿಟ್ಟ. ನಿರ್ವೇದ ವೈರಾಗ್ಯ ಪಡ್ಕೊಂಡ್ಬಿಟ್ಟ ಅಲ್ಲಿಗೆ. ಹೀಗೇನು ಮಾಡಿದ್ದಾರೆ? ಅಧಿಕಾರಿ ಭೇದದಿಂದ ಹೇಳಿದ್ದಾರೆ. ಆದರೆ ಸಿದ್ಧಾಂತ ಏನು ಅಂತ ಅನ್ನುವುದನ್ನ ನಾವು ಈಗ ಹೇಳುತ್ತೇವೆ. ಯಾವ್ದು? ಇದು ಐತರೆಯ ಭಾಷೆಯಲ್ಲಿ ಮೊಟ್ಟ ಮೊದಲು ಹೇಳಿದ್ದಾರೆ ವಾಕ್ಯ. ಇಲ್ಲಿಯವರೆಗೂ ಕೂಡ ಕರ್ಮೋಪಾಸನೆಗಳನ್ನು ಹೇಳಿದ್ದಾಯಿತು. ಈಗ ನಾವು ಈ ಒಂದು ಕೈವಲ್ಯ ಪ್ರಾಪ್ತಿ ಅಂದ್ರೆ ಏನು, ಅದು ಹೇಗಾಗುತ್ತೆ ಅಂತ ಅನ್ನೋದು ಈಗ ಹೇಳ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಮಾತು ಬರೆದಿದ್ದಾರೆ. ಇಲ್ಲಿ ಅದನ್ನ ಮುಂದೆನೂ ಬರೆದಿದ್ದಾರೆ, ನಂತರ ಮೊಟ್ಟ ಮೊದಲು ಬರೆದಿದ್ದಾರೆ. ಎಂಥ ವಾಕ್ಯ ಬರೆದಿದ್ದಾರೆ ಆಚಾರ್ಯರು, ಅವರಿಗೆ ಮಾತ್ರ ಸಾಧ್ಯ ಈ ಥರ ವಾಕ್ಯ ಬರೆಯೋದಕ್ಕೆ. ನೋಡಿ, ಇದರಲ್ಲಿ ತಸ್ಮಾತ್ ಅಜ್ಞಾದಿ ದೇವತಾಪ್ಯ ಲಕ್ಷಣಾಪಿ ಯಾ ಗತಿರ್ವ್ಯಾಖ್ಯಾತ ಅಂದ್ರೇನು? ಇಲ್ಲಿಯವರೆಗೆ ನೋಡಿ, ಇಲ್ಲಿಯವರೆಗೆ ಅಗ್ನಿಯೇ ಮುಂತಾದ ದೇವತಾಪ್ಯ ಲಕ್ಷಣ ಅಂದ್ರೆ ಉಪಾಸನೆಯಿಂದ ಏನು? ದೇವತಾಪ್ಯ, ಅದೇ ತಾನೆ ಸಾಯುಜ್ಯ. ಆ ದೇವತೆಯ ಸಾಯುಜ್ಯ ದೇವತಾಪ್ಯ ಅಂತ ಹೇಳಿದ್ರು. ಆ ದೇವತೆ ಸೇರಿ ಒಂದಾಗಿಬಿಡ್ತಾನೆ. ಅದು ಅದರ ಫಲ ಅದು. ಇದನ್ನ ಇಂತಹ ಅಗ್ನಿಯೇ ಮುಂತಾದ ದೇವತಾಪ್ಯ ಲಕ್ಷಣ ಇದೆಯಲ್ಲ, ದೇವತೆಗಳನ್ನು ಸೇರಿದ ಸಾಯುಜ್ಯವನ್ನು ಪಡೆಯುವುದರಿಂದ ಯಾ ಗತಿ, ಅದು ಗತಿ, ಅದು ಹೋಗಿ ಪಡೆಯತಕ್ಕ ಯಾ ಗತಿರ್ ವ್ಯಾಖ್ಯಾತ. ಇಲ್ಲಿ ತನಕ ಹೇಳಿದ್ದಾಯಿತು, ಉಪಾಸನೆಗಳನ್ನು ಹೇಳಿದ್ದಾಯಿತು, ಇಂಥ ಗತಿ ಆಗುತ್ತೆ ಈ ಉಪಾಸನೆಗೆ ಅಂತ ಹೇಳಿದ್ದಾಯಿತು. ಇದು ಸಾಪಿನಾಲಂ, ಇದು ಕೂಡ ಸಾಕಾಗುವುದಿಲ್ಲ. ಯಾತಕ್ಕೆ ಅಂದ್ರೆ ಸಂಸಾರ ದುಃಖೋಪಶಮಾಯ, ಸಂಸಾರದ ದುಃಖವನ್ನ ಉಪಶಮನ ಮಾಡುವುದಕ್ಕೆ ಇದು ಸಾಕಾಗೋದಿಲ್ಲ. ಯಾವ ಸಾಕಾಗೋದಿಲ್ಲ? ದೇವತಾಪ್ಯ ಲಕ್ಷಣ. ಏನ್ರಿ ಉಪಾಸಕ, ಅಯ್ಯಯ್ಯೋ ದೇವತೆಗಳಲ್ಲಿ ಆ ದೇವತೆಯಲ್ಲಿ ಅವನು ಸಾಯುಜ್ಯವನ್ನು ಪಡೆದಿದ್ದಾನೆ, ಒಂದಾಗಿ ಬಿಟ್ಟಿದ್ದಾನೆ ಇರಬಹುದು.
ಆದರೆ ಸಾಪಿನಾಲಂ ಸಂಸಾರ ದುಃಖೋಪಶಮಾಯ ಅಂತ ಹೇಳಿ ಅದನ್ನ ನಾವು ಹೇಳೋದಕ್ಕೋಸ್ಕರ ಈ ಮುಂದಿನ ಐತರೇಯೋಪನಿಷತ್ತನ್ನ ಪ್ರಾರಂಭ ಮಾಡುತ್ತಿದ್ದೇವೆ ಅಂತ ಹೇಳಿ ಈ ದೇವತೆಗಳ ಹಣೆ ಬರಹ ಎತ್ತೆ ಗೊತ್ತೇನು ತಾ ಏತಾಹ ಸೃಷ್ಟಾಹ ದೇವತಾಹ ಮಹತಿ ಸಂಸಾರಾರ್ಣವೇ ಪ್ರಾಪತನ್. ಮುಂದೆ ವಾಕ್ಯ ಬರೀತಾರ ಮಂತ್ರ ಬರುತ್ತದೆ. ಮಹತಿ ಸಂಸಾರನವೇ ಪ್ರಾಪತನ್. ಯಾಕೆ ಅಂತಂದ್ರೆ ತಮ್ ಅಶನಾಪಿಪಾಸಾಭ್ಯಾಮನ್ವವಾರ್ಜತ. ಅವ್ರಿಗೂ ಅಷ್ಟೇ ಹಸಿವು ಬಾಯಾರಿಕೆ. ಅವ್ರು ನಮ್ಮಂತೆ ಹಸಿವು ಅಂತ ಆದಾಗ ಏನು ಮಾಡೋದು, ನಾವೇನು ತಿಂತೀವಿ ಅದನ್ನು ತಿಂದೇ ಇರ್ಬೋದು. ಅವ್ರೇನು ಮಾಡೋದು, ಅವ್ರಿಗೆ ಬೇಕು, ಅವ್ರು ಕೇವಲ ಈ ಹವಿದ್ರವ್ಯವನ್ನು ತಿಂತಾರೆ. ಹೇಗೆ ತಿಂತಾರೆ, ಅಗ್ನಿಮುಖಿಯನ್ನು ತಿಂತಾರೆ. ಏನೋ ಒಟ್ಟಲ್ಲಿ ಅವ್ರಿಗೂ ಕೂಡ ಹಸಿವು ಬಾಯಾರಿಕೆಗಳಿಂದ ಅವರು ಕೂಡಿಕೊಂಡರು. ಆದ್ದರಿಂದ ಅವರು ನಮಗಿಂತ ದೊಡ್ಡ ಸಂಸಾರಿಗಳು. ಇಂತಹ ಸಂಸಾರಿಗಳ ಸಾಯುಜ್ಯವನ್ನು ಪಡೆದವನಿಗೆ ಎಲ್ಲಾದರೂ ಕೂಡ ಮುಕ್ತಿನ ಸಾಧ್ಯವೇನಪ್ಪ? ಮುಂದೆ ಎಲ್ಲ ಬರೀತಾರೆ ಎಂಥ ಮಾತು. ಇಂತಹ ಯಾರೋ ಸಂಸಾರಿ ಅವನು ನಮ್ಮಂತೆ ಅವನ ಸಾಯುಜ್ಯವನ್ನು ಪಡೆದು ಓಹೋ ನಾನು ಮುಕ್ತನಾಗಿ ಬಿಟ್ಟೆ, ಮುಕ್ತನಾಗುತ್ತೇನೆ ಅಂತಕ್ಕಂಥದ್ದು ಕನಸಿನಲ್ಲಿಯೂ ಸಾಧ್ಯವಿಲ್ಲ. ಈ ಮುಂದೆ ಐತರೇಯದಲ್ಲಿ ಅತ್ಯಂತ ಘನವಾದ ಉಪನಿಷತ್ತು ಐತರೇಯ. ಯಾಕೆ ಋಗ್ವೇದಕ್ಕೆ ಸೇರಿದ ಉಪನಿಷತ್ತು ಅದು. ಇರಲಿ, ಅದೇ ಯಾಕೆ ಹೇಳಿದ್ದು, ಇಲ್ಲಿ ಅದನ್ನ ಸಿದ್ಧ ಮಾಡುವುದಕ್ಕಾಗಿ ಇದನ್ನೆಲ್ಲ ಹೇಳಿ ಯಾವುದೋ ಇಲ್ಲಿ ಪ್ರಾಣೋಪಾಸನೆಗೆ ಏನು ಫಲ ಅಂತ ಅನ್ನೋದನ್ನು ಹೇಳಿದ್ದಾರೆ. ಆದರೆ ಈ ಫಲ ಇದೂ ಕೂಡ ಸಂಸಾರದ ದುಃಖವನ್ನು ಕಳೆಯುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನ ತೋರಿಸಿ, ಹಾಗಾದರೆ ಸಂಸಾರ ದುಃಖವನ್ನು ಕಳೆಯುವುದಕ್ಕೆ ಏನು ಮಾಡಬೇಕು ಅಂತ ಅನ್ನುವುದನ್ನ ಹೇಳುವುದಕ್ಕೋಸ್ಕರ ಇದನ್ನ ನಾವು ಪೂರ್ವಭಾವಿಯಾಗಿ ಹೇಳುತ್ತಿದ್ದೇವೆ. ಇವೆಲ್ಲ ಬೇಕೇ ಬೇಕು. ಇದೆಲ್ಲ ಅದನ್ನು ಗೊತ್ತಾಗಲ್ಲ, ಒಂದು ಎಕ್ಸೆಪ್ಷನ್ ಗೊತ್ತಾಗೋದಿಲ್ಲ. ಅದು ಜ್ಞಾನ ಅಂತಕ್ಕಂಥದ್ದು ಅದೊಂದು ಎಕ್ಸೆಪ್ಷನಲ್ ಆಸ್ಪೆಕ್ಟ್ ಅದು ಅಲ್ವಾ, ಬೇರೆ ಯಾವುದಕ್ಕೂ ಸಂಬಂಧಪಟ್ಟಿಲ್ಲ, ಅದೇ ಬೇರೆ. ಅದು ಗೊತ್ತಾಗೋದಕ್ಕೋಸ್ಕರ ಈ ಭಾಗವನ್ನೆಲ್ಲ ನಾವು ಹೇಳ್ತಾ ಇದ್ದೇವೆ ಅಂತ ಹೇಳಿ ಇಲ್ಲಿ ಅದು ವಿವಕ್ಷಿತವಾಗಿಲ್ಲ. ಇಲ್ಲಿ ಐತರೇಯ ಭಾಷೆಯಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಯಾಕೆ ಹೇಳಿದ್ರೆ ಇಲ್ಲಿ ಇದು ಏನಪ್ಪ ಎಲ್ಲ ಯಾತಕ್ಕೆ ಬೇಕಾಗಿತ್ತು ಪ್ರಾಣದಲ್ಲಿ? ಇಲ್ಲಿ ನನ್ನ ಹೇಳಿದ್ವಿ, ಆಚಮನ ಇದೆ, ಅನಗ್ನತಾ ಬುದ್ಧಿ ಇದೆ. ಇಲ್ಲಿ ಪ್ರಾಣ, ಅನಗ್ನತಾ ಬುದ್ಧಿ, ಆಚಮನ ಇವೆಲ್ಲ ಏನು ಬೇಕಾಗಿತ್ತು? ಯಾಕೆ ಇದಕ್ಕೆ ಆ ಜ್ಞಾನಕ್ಕೂ ಏನು ಸಂಬಂಧ ಅಂದರೆ ಅದನ್ನು ತೋರಿಸಿಕೊಡುವುದಕ್ಕಾಗಿ. ಜ್ಞಾನಕ್ಕೂ ಇದಕ್ಕೂ ಏನು ಸಂಬಂಧವಿಲ್ಲ ಅನ್ನುವುದನ್ನೇ ತೋರಿಸಿಕೊಡುವುದಕ್ಕೆ. ಇಲ್ಲಿ ಬರ್ತಕ್ಕಂಥ ಫಲ ಸಂಸಾರ ದುಃಖವನ್ನ ಶಮನ ಮಾಡುವುದಕ್ಕೆ ಆಗುವುದಿಲ್ಲ. ಬೇರೆ ಏನೋ ಕೊಡ್ಬೋದು ತಾತ್ಕಾಲಿಕವಾಗಿ, ಬೇರೆ ವಿಚಾರ ಅಂತ ಹೇಳಿ ಇಲ್ಲಿ ಈ ಒಂದು ಸೂತ್ರದಲ್ಲಿ ಎರಡು ಚಿಂತನೆ ಮಾಡಿದ್ರು. ಕಾರ್ಯಾಖ್ಯಾನಾತ್ ಅಪೂರ್ವಂ. ಕಾರ್ಯಾಖ್ಯಾನಾತ್ ಅಂದ್ರೆ ಕಾರ್ಯವನ್ನು ಹೇಳಿರುವುದರಿಂದ. ಯಾವುದರ ಕಾರ್ಯ? ಇದಕ್ಕೆ ಆಚಮನ. ನನ್ನ ನೋಡಿದ್ದಲ್ಲ, ಇವೆಲ್ಲ ಆಗಿತ್ತು. ಆಚಮನ ಎನ್ನುವ ಕಾರ್ಯವನ್ನು ಹೇಳಿದ್ದಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಆಚಾಮೇತ್ ಅಂತಕ್ಕಂಥದ್ದು ಒಂದು ವಿಧಿವಾಕ್ಯ. ಅದು ಇಲ್ಲಿ ಅದನ್ನ ಹೇಳಿದ್ದಾರೆಯಾ, ಅಥವಾ ಇಲ್ಲಿ ಅವರ ಭಾವನೆ ಏನು ಮಾಡಿದ್ರು ನೋಡಿ, ಉಪಾಸನೆ ಭಾವನೆ ಏನು ಮಾಡಿದ್ರು? ಆಚಮನ ಮಾಡುವುದರಿಂದ ಅವರು ಏನು ಭಾವನೆಯನ್ನು ಮಾಡ್ತಾರೆ? ಅವರು ಅಂದ್ರೆ ಯಾರು? ಪಂಡಿತರು, ವಿದ್ವಾಂಸರು, ತಿಳಿದವರು. ಏನು ಮಾಡ್ತಾರೆ? ಓಹೋ, ನಾವು ಈ ಪ್ರಾಣನಿಗೆ ಈಗ ಪ್ರಾಣನನ್ನು ಹೊದಿಸುತ್ತಿದ್ದೇವೆ, ಅವನನ್ನು ಬಟ್ಟೆಯಿಂದ ಮುಚ್ಚುತ್ತಿದ್ದೇವೆ, ಅವನನ್ನು ಅನಗ್ನನನ್ನಾಗಿ ಮಾಡುತ್ತಿದ್ದೇವೆ ಎಂಬ ಭಾವನೆಯಿಂದ ಮಾಡ್ತಾರೆ. ನೀರನ್ನು ಕುಡಿತಾರೆ, ಆಚಮನ ಕುಡಿಯುತ್ತಾರೆ ಆ ಭಾವನೆಯಿಂದ. ಹಾಗಾಗಿ ಅವರು 2 ಸಲ ಆಚಮನ ಮಾಡ್ತಾರೆ, ಊಟ ಮಾಡುವುದಕ್ಕೆ ಮೊದಲು, ಊಟ ಮಾಡಿದ ನಂತರ. ಇಷ್ಟೆಲ್ಲ ಮಾಡಿ ಆ ಒಂದು ಪ್ರಾಣೋಪಾಸನೆಯನ್ನು ಮಾಡಿ ಪ್ರಾಣನ ಸಾಯುಜ್ಯವನ್ನ ಪಡೆದರೆ
ಏನಂತ ಏನಾಗುತ್ತೆ? ಆಚಾರ್ಯ ಬರೀತಾರೆ ಮುಂದೆ, ಆ ಸಾಯುಜ್ಯ ಇದೆಯಲ್ಲ, ಸೋಪಿ ಸಾಯುಜ್ಯ ನಾಲಂ ಸಂಸಾರ ದುಃಖೋಪಶಮಾಯ. ಇದನ್ನು ಹೇಳುವುದಕ್ಕೆ ಇದು ಬಂದಿದೆ. ಈಗ ಈ ಅದರ ಒಂದು ಈ ಸಂಶಯ ಪೂರ್ವಪಕ್ಷ ಎರಡೂ ಆಗಿತ್ತು. ಸಂಶಯ ಪೂರ್ವಪಕ್ಷ ಆಗಿತ್ತಲ್ಲ, ಅದಕ್ಕೆ ನಾವು ಆ ಶ್ಲೋಕ ಇದೆಯಲ್ಲ ಅದನ್ನ ಹೇಳ್ಕೊಂಡ್ಬಿಟ್ರೆ ನಮಗೆ ಗೊತ್ತಾಗಿರೋದ್ರಿಂದ ಆ ಶ್ಲೋಕ ಓದ್ಬಿಟ್ರೆ ಹೇಳ್ಕೊಂಡ್ಬಿಟ್ರೆ ಸಾಕು. ನೋಡೋಣ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ ಅಂತ. ಅರ್ಥ ಆಗುತ್ತೆ, ಏನಿಲ್ಲ, ಕಷ್ಟ ಏನಿಲ್ಲ. ಮುಂಚೆಗಳು ನಾವು ಅದನ್ನು ಗಮನಕ್ಕೆ ತಂದುಕೊಳ್ಬೇಕಷ್ಟೆ. ಏನಿಲ್ಲಿ ನೋಡಿ, ಆ ಒಂದು ಛಾಂದೋಗ್ಯ ವಾಕ್ಯ ಇದೆ, ಬೃಹದಾರಣ್ಯಕ ಮಾಧ್ಯಂದಿನ ವಾಕ್ಯ ಇದೆ. ಅದರಲ್ಲಿ ಈ ಒಂದು ಆಚಮನ ಅಂತ ಹೇಳಿದ್ದಾರೆ, ಮತ್ತು ಅನಗ್ರತ ಬುದ್ಧಿ. ಆಚಮನ ಅಂತಕ್ಕಂಥದ್ದು ಕರ್ಮ, ಈ ಅನಗ್ರತ ಅಂತಕ್ಕಂಥದ್ದು ಅದು ಬುದ್ಧಿ, ಅದು ಅಷ್ಟೇ ಭಾವನೆ. ಅದನ್ನೇನು ನಾವು ನೋಡೋಕ್ಕಾಗೋದಿಲ್ಲ. ಆಚಮನ ಅಂತ ಕರ್ಮ, ಅದು ನಾವು ಮಾಡ್ತಕ್ಕಂಥದ್ದು. ಹೀಗೆ ಕರ್ಮ ಮತ್ತೆ ಆ ಒಂದು ಬುದ್ಧಿ, ಅದನ್ನ ಎರಡನ್ನೂ ಹೇಳಿದ್ದಾರೆ. ಅಲ್ಲಿ ಯಾವುದನ್ನ ವಿಧಾನ ಮಾಡಿದ್ದಾರೆ ಅಂತಂದ್ರೆ ನಮಗೆ ತೋರ್ತಾ ಇದೆ ಇಲ್ಲಿ ಎರಡನ್ನು ವಿಧಾನ ಮಾಡಿದ್ದಾರೆ ಅಂತ. ಯಾಕೆ? ಶ್ರುತಿ ಹೇಳ್ತಾ ಇದೆ, ವಿಧಾನ ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ಶ್ಲೋಕ ನೋಡಿ, ಅನಗ್ನ ಬುದ್ಧ್ಯಾ ಚಮನೆ ವಿಧೇಯೇ ಬುದ್ಧಿರೇವ ಉಭೇ ಅಪಿ ವಿಧೀಯೇತೆ ದ್ವಯೋರತ್ರ ಶ್ರುತತ್ವತಃ. ಈ ಶ್ಲೋಕ ನಮಗೆ ಗೊತ್ತಾಗ್ಬಿಟ್ಟು ಅರ್ಥ ಗೊತ್ತಾಗಿದೆಯಲ್ಲ, ಗೊತ್ತಾಗ್ಬಿಟ್ಟು ಇದನ್ನು ಸಂಶಯ ಏನು? ಪೂರ್ವಪಕ್ಷ ಸಂಶಯ. ಅಗ್ನಿ ಬುದ್ಧಿ, ಅನಗ್ನ ಬುದ್ಧಿ, ಆಚಮನ ಎರಡೂ ಕೂಡ ವಿಧೇಯೇ ವಿಧಾನ ಮಾಡಿದ್ದಾರೆಯೋ ಅಥವಾ ಬುದ್ಧಿರೇವವ ಕೇವಲ ಅನಗ್ನತಾ ಬುದ್ಧಿ ಒಂದನ್ನೇ ವಿಧಾನ ಮಾಡಿದ್ದಾರೋ? ಅಂದ್ರೆ ನಮ್ಮ ಮೊಟ್ಟ ಮೊದಲು ತೋರ್ತಕ್ಕಂಥದ್ದು ಏನು? ಉಭೇ ಅಪಿ ವಿಧೀಯೇತೆ. ಇಲ್ಲ ಎರಡನ್ನೂ ವಿಧಾನ ಮಾಡಿದ್ದಾರೆ ಎಂದು ತೋರುತ್ತೆ ಕಣ್ರಿ. ಯಾಕೆ? ದ್ವಯೋಹೋ ಅತ್ರ ಶ್ರುತತ್ವತಃ. ಶ್ರುತಿಯಲ್ಲಿ ಸ್ಪಷ್ಟವಾಗಿ ಎರಡನ್ನೂ ಹೇಳಿದ್ದಾರೆ, ಆದ್ದರಿಂದ ಶ್ರುತಿ ವಾಕ್ಯಕ್ಕೆ ಎರಡನೇ ಮಾತಿಲ್ಲ, ಆದ್ದರಿಂದ ಅಂತ. ಈಗ ಈ ಎರಡನೇ ಪಾದ ಸ್ಮೃತೇರಾಚಮನಂ ಪ್ರಾಪ್ತಂ ಪ್ರಾಯತ್ಯಾರ್ಥಮನೋದ್ಯತತ. ಮತ್ತೆ ಸಿದ್ಧಾಂತ ಏನು? ಅನಗ್ನತಾ ಮತಿ ಪ್ರಾಣವಿದೋ ಪೂರ್ವಾವಿಧೀಯತೆ ಅಂತಕ್ಕಂಥ. ಇದನ್ನ ಈ ಭಾಗ ಚಿಂತನೆ ಮಾಡೋಣ, ನೋಡೋಣ. ಈಗ ಏವಂ ಪ್ರಾಪ್ತೆ ಬ್ರೂಮಃ ಏವಂ ಪೂರ್ವಪಕ್ಷೆ ಸಂಪ್ರಾಪ್ತೆ. ಈ ರೀತಿಯಾದ ಪೂರ್ವಪಕ್ಷವು ಬಂದೊದಗಲಾಗಿ, ಯಾವ ರೀತಿಯಾಗಿ? ಇದು ಅನಗ್ನ ಬುದ್ಧಿಯ ಶಮನೆ ವಿಧೇಯೇ ಬುದ್ಧಿರೇವ ಉಭೇ ಅಪಿ ವಿಧೀಯೇತೆ ದ್ವಯೋರತ್ರ ಶ್ರುತತ್ವತಃ. ಮತ್ತೇನು? ಈಗ ಈ ಒಂದು ಸಂಶಯ ಪೂರ್ವಪಕ್ಷ ಬಂತು. ಇಲ್ಲಿ ಈ ಬಂದೊದಗಲಾಗಿ ನ ಆಚಮನಸ್ಯ ವಿಧೇಯತ್ವ ಉಪಪದ್ಯತೆ. ಇಲ್ಲಿ ಮೊಟ್ಟ ಮೊದಲಿಗೆ ಎರಡನ್ನೂ ಕೂಡ ವಿಧಾನ ಮಾಡಿದ್ದಾರೆ ಎಂದು ತೋರುತ್ತೆ ಅಂತ ಹೇಳಿದ್ನಲ್ಲ ಪೂರ್ವಪಕ್ಷಿ. ದ್ವಯೋರತ್ರ ಶ್ರುತತ್ವತಃ ವಿಧೀಯೇತೆ ಉಭೇ ಅಪಿ ವಿಧೀಯೇತೆ. ಎರಡೂ ಕೂಡ ಯಾಕೆ? ಶ್ರುತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ದ ಪೂರ್ವಪಕ್ಷಿ. ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯರು, ನೋಡಪ್ಪ, ಇಲ್ಲಿ ಆಚಮನವನ್ನ ವಿಧಾನ ಮಾಡಿದ್ದಾರೆ ಎಂದು ಹೇಳುವುದು ಹೊಂದುವುದಿಲ್ಲ. ಇಲ್ಲಿ ಆಚಮನವನ್ನ ವಿಧಾನ ಮಾಡಿದ್ದಾರೆ ಈ ಪ್ರಾಣೋಪಾಸನೆಯಲ್ಲಿ ಎನ್ನುವುದು ಹೊಂದುವುದಿಲ್ಲ. ಯಾಕೆ ಅಂತಂದ್ರೆ ಕಾರ್ಯಾಖ್ಯಾನ, ಅಂದ್ರೆ ಕಾರ್ಯವನ್ನು ಹೇಳಿರುವುದರಿಂದ. ಯಾವುದೋ ಒಂದು ಕಾರ್ಯ ಇದು ಮಾಡಬೇಕು ಅಂತ ಹೇಳಿದ್ದಾರೆ, ಅದನ್ನು ಹೇಳಿ ಏನದು ಅದಕ್ಕೆ ವಿವರವನ್ನ ಇಲ್ಲಿ ಕೊಡ್ತಾ ಇದ್ದ ಮುಂದಿನ ವಾಕ್ಯದಲ್ಲಿ. ಕಾರ್ಯಾಖ್ಯಾನಾತ್ ಅಂದ್ಬಿಟ್ಟು ಕಿಂತತ್ ಕಾರ್ಯಾಖ್ಯಾನಂ ಇತ್ಯುಕ್ತೆ ಅತ್ರ ವದಾಮಃ. ಹೇಳ್ತಾರೆ ನೋಡಿ, ಪ್ರಾಪ್ತಮೇವ ಹಿ ಇದಂ ಕಾರ್ಯತ್ವೇನ ಆಚಮನಂ ಪ್ರಾಯತ್ಯಾರ್ಥಂ ಸ್ಮೃತಿ ಪ್ರಸಿದ್ಧಂ ಅನ್ವಾಖ್ಯಾಯತೆ. ಒಂದೊಂದು ಪದನೂ ಕೂಡ ಬಹಳ ಬಹಳ ಮುಖ್ಯವಾದದ್ದು. ಒಂದು ಪದ ಬಿಟ್ಬಿಟ್ರೆ ಫೋಟೋ ಬಿಡುತ್ತೆ, ಅರ್ಥವೇ ಆಗೋದಿಲ್ಲ. ಅರ್ಥ ಆಗೋದಿಲ್ಲ ಅಂತಲ್ಲ, ಬೇರೆ ಅರ್ಥ ಬಂದ್ಬಿಡುತ್ತೆ. ನೋಡೋಣ. ಪ್ರಾಪ್ತಮೇವ ಹಿ ಇದಂ,
ಕಾರ್ಯತ್ವೇನ ಆಚಮನ. ಈ ಆಚಮನ ಅಂತ ಇದೆಯಲ್ಲಪ್ಪ, ಅದನ್ನ ಹೇಗೆ ಹೇಳಿದ್ದಾರೆ? ಕಾರ್ಯತ್ವೇನ ಅಂದ್ರೆ ಇದು ಕಾರ್ಯವಾದದ್ದು, ಇದು ಮಾಡತಕ್ಕ ಒಂದು ಕ್ರಿಯೆ, ಇದು ಮಾಡತಕ್ಕಂಥದ್ದು ಎಂಬುದಾಗಿ ಹೇಳಿದ್ದಾರೆ. ಯಾಕೆ ಮಾಡತಕ್ಕಂಥದ್ದು? ಇದನ್ನು ಮಾಡತಕ್ಕಂಥ ಕ್ರಿಯೆ ಯಾತಕ್ಕೆ ಹೇಳಿದ್ದಾರೆ ಅಂತಂದ್ರೆ ಪ್ರಾಯತ್ಯಾರ್ಥವಾಗಿ ಹೇಳಿದ್ದಾರೆ. ಪ್ರಾಯತ್ಯಾರ್ಥ ಅಂತಂದ್ರೆ ಏನು ಅಂದ್ರೆ ನೋಡಿ, ಈ ಆಚಮನವನ್ನ ಇಲ್ಲಿ ಗಮನಿಸಬೇಕಾದ ಒಂದು ನಿಮಿಷ ಏನು, ಪ್ರಾಣೋಪಾಸನೆಯಲ್ಲಿ ಮಾತ್ರ ಹೇಳಿದ್ದಾರೆ ಆಚಮನ ಹಾಗೆ ಹೀಗೆ ಅಂತಲ್ಲ. ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಆಚಮನವನ್ನು ವಿಧಾನ ಮಾಡಿದ್ದಾರೆ. ಏನು, ಎಲ್ಲಾರು ಹೋದ, ಆಚೆಗೆ ಹೋಗಿದ್ದ, ಮನೆಯಿಂದ ಆಚೆಗೆ ಬಂದವನೇನು ಮಾಡ್ತಾನೆ? ಹಿಂದಿನ ಕಾಲ ಸಂಪ್ರದಾಯ ಇದೆಲ್ಲ ನಾನು ನೋಡಿದ್ದೆ, ಇತ್ತು ನಮ್ಮ ತಾತನ ಕಾಲದಲ್ಲಿಲ್ಲ. ಹಿಂದೆ ಬಂದು ಏನು ಮಾಡ್ತಾ ಇದ್ರೆ, ಕೈ ಕಾಲು ತೊಳ್ಕೊಂಡು 3 ಆಚಮನ ಮಾಡ್ಕೊಂಡು ಒಳಗೆ ಹೋಗ್ತಾ ಇದ್ರು. ಮತ್ತೆ ಬೇರೆ ಇನ್ನೆಲ್ಲಿಗೋ ಅಥವಾ ಬಹಿರ್ದೇಶಗೆ ಇಲ್ಲ ಬಾತ್ರೂಮ್ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರು, ಬಂದ ತಕ್ಷಣ ಆಚಮನ ಮಾಡ್ತಾ ಇದ್ರು. ಅಲ್ಲಿಂದ ಬಂದ ತಕ್ಷಣ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಆಚಮನ ವಿಧಾನ ಮಾಡಿದ್ದಾರೆ. ಯಾತಕ್ಕೆ? ಪ್ರಾಯತ್ಯಾರ್ಥ ಅಂತಂದ್ರೆ ಏನು? ಒಂದು ಯಾವುದಾದ್ರು ನೋಡಿ, ಇವಾಗ ನಾವು ಗಣಪತಿ ಪೂಜೆ ಮಾಡ್ತೇವೆ, ಆ ಪೂಜೆ ಮಾಡ್ತೇವೆ, ಒಂದು ಹೋಮ ಕಾರ್ಯ ಮಾಡ್ತೇವೆ, ಇಲ್ಲ ಮೊಟ್ಟ ಮೊದಲು ಏನು ಮಾಡ್ತಾರೆ? ಪುರೋಹಿತರು ಆಚಮನ ಮಾಡಪ್ಪ ಅಂತಾರೆ. ಮೊಟ್ಟ ಮೊದಲ ಆಚಮನ ಯಾಕೆ ಅಂತಂದ್ರೆ, ಒಂದನೆಯದು ಈ ಒಂದು ನಮ್ಮ ಒಂದು ಶರೀರ ಅಂತ ಏನಿದೆ ಅದು ಶುದ್ಧವಾಗಬೇಕು. ಆ ಶುದ್ಧವಾಗಬೇಕಾದ್ರೆ ಆ ಶುಚಿ ಆಗುವುದಕ್ಕೋಸ್ಕರ ಆಚಮನವನ್ನು ವಿಧಾನ ಮಾಡಿದ್ದಾರೆ. ಒಂದನೇ ಅರ್ಥ. ಎರಡನೇ ಅರ್ಥ ಏನು ಅಂತಂದ್ರೆ, ನಾವು ಯಾವ ಕರ್ಮವನ್ನು ಮಾಡುತ್ತಿದ್ದೇವೆಯೋ ಅಂದ್ರೇನು, ಒಂದು ಗಣಪತಿ ಪೂಜೆ, ಗಣಪತಿ ವ್ರತ ಮಾಡಬೇಕು, ಕೂತ್ಕೊಂಡ್ರೆ ಆಚಮನ ಮಾಡಿಸ್ತಾರೆ. ಮೊಟ್ಟ ಮೊದಲು ಆಚಮನ ಮಾಡಪ್ಪ ಅಂತ ಮಾಡ್ತಾರೆ. ಯಾತಕ್ಕೆ? ಒಂದು ಶುಚಿಗೋಸ್ಕರ, ಇನ್ನೊಂದು ಏನು, ಆ ಗಣಪತಿ ಪೂಜೆ ನಾವು ಮಾಡ್ತೀವಲ್ಲ ಮುಂದೆ, ಅದಕ್ಕೆ ತಕ್ಕಂತೆ ನಮ್ಮ ತ್ರಿಕರಣಗಳನ್ನ ಅದಕ್ಕೆ ತಕ್ಕಂತೆ ಅನುಭವ ಮಾಡಿಕೊಡುವುದಕ್ಕೋಸ್ಕರ. ಆ ಒಂದು ಭೂಮಿ ನಮಗೆ ನಾವು ಶಕ್ತವಾಗಿರ್ಬೇಕಲ್ಲ, ನಮಗೆ ಅದನ್ನೆಲ್ಲ ವ್ರತ ಮಾಡಿ ಅದರ ಫಲ ಅನುಭವಿಸೋದಕ್ಕೆ ಅದರ ಒಂದು ಅರ್ಥ ಗೊತ್ತಿರಬೇಕು, ಯಾತಕ್ಕೆ ಅಂತ ಎಲ್ಲ ಸ್ವರೂಪ ಪೂರ್ತಿ ಗೊತ್ತಿರಬೇಕಲ್ಲ. ಅದನ್ನ ನಾವು ಅದಕ್ಕೆ ಸಮರ್ಥರನ್ನಾಗಿ ಮಾಡುವುದಕ್ಕೋಸ್ಕರ ಈ ಆಚಮನ. ಒಂದು ಶುಚಿ, ಅದೇನು, ಎಲ್ಲಿ ಬೇಕಾದ್ರೂ ನೋಡಿ. ಈ ಒಂದು ಜ್ಞಾಪಕ ಏನು ಬಂತು ಅಂದ್ರೆ, ಶ್ರೀರಾಮಚಂದ್ರ ಯುದ್ಧ ನಡೀತಾ ಇರುತ್ತೆ, ರಾವಣರ ಯುದ್ಧ. ಇನ್ನೇನು ಬೆಳಕು ಆಯ್ತು, ಸೂರ್ಯೋದಯ ಆಯ್ತು. ಅವಾಗೆಲ್ಲ ಏನೋ ಯುದ್ಧ ಈ ಥರ ಎಲ್ಲ ಅಲ್ಲ, ಅದು ಒಂದು ಧರ್ಮ ಯುದ್ಧ. ಅದು ಎಲ್ಲಿವರೆಗೆ? ಸೂರ್ಯೋದಯ ಪರ್ಯಂತ ಅಷ್ಟೇ ಯುದ್ಧ. ಆಮೇಲೆ ಯುದ್ಧ ಇಲ್ಲ, ಏನೂ ಇಲ್ಲ ಆಮೇಲಿಂದ. ಹಾಗೆ ಸೂರ್ಯೋದಯ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ರಾವಣ ಬಂದ್ಬಿಡ್ತಾನೆ ಎದುರಿಗೆ, ಅವನೊಡ್ದು ಯುದ್ಧ ಮಾಡಬೇಕು. ಆಗ ರಾಮ ಯುದ್ಧಕ್ಕೆ ಅವನು ರೆಡಿ ಆಗಬೇಕಲ್ಲ. ಅಂದ್ರೆ ಏನು ನೋಡಿ, ಇಲ್ಲಿ ಯುದ್ಧ ಅಂತಕ್ಕಂಥದ್ದೇನು? ಕಾರ್ಯ. ಅದ್ರ ಉದ್ದೇಶ ಏನು? ರಾವಣ ವಧೆ, ಅದು ಉದ್ದೇಶ. ಈಗ ಈ ಎರಡನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಏನ್ ಮಾಡ್ತಾನೆ ರಾಮ? ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆ, ಅಪ್ಪ ಲಕ್ಷ್ಮಣ ತಗೊಂಬ, ಪಂಚಪಾತ್ರ ತಗೊಂಬ, ಅರ್ಘ್ಯ ಪಾತ್ರ ತಗೊಂಬ, ಏನು ಅನ್ಬಿಟ್ಟು ಮಾಡ್ತಾರೆ. 3 ಸರಿ ಆಚಮನ ಮಾಡ್ತಾನೆ. ಯುದ್ಧ ಇನ್ನೇನು ಹೋಗಬೇಕು, ಬಿಲ್ಲನ್ನು ಹೆಗಲಿಗೆ ಏರಿಸ್ಬೇಕು. ಆವಾಗ 3 ಸರಿ ಆಚಮನ ಮಾಡ್ತಾನೆ. ಆಚಮನ ಮಾಡಿ ಯುದ್ಧಕ್ಕೆ ಹೊರಡ್ತಾನೆ. ಯಾಕೆ? ಆ ಕಾರ್ಯ ರಾವಣ ವಧೆ ಅಂತ ಇದೆಯಲ್ಲ, ಅದಕ್ಕೆ ಇವನು ಅನುವಾಗುವುದಕ್ಕೆ. ಅನು ಅಂದ್ರೇನು? ಅದಕ್ಕೆ ತಕ್ಕಂಥ ಶಕ್ತಿ,
ಶರೀರ ಸಾಮರ್ಥ್ಯ, ಮನೋ ಸಾಮರ್ಥ್ಯ, ಮತ್ತು ಬಾಣವನ್ನು ಪ್ರಯೋಗ ಮಾಡುವ ಸಾಮರ್ಥ್ಯ ಎಲ್ಲ ಬರಬೇಕು. ಅದಕ್ಕೆಲ್ಲ ಒಂದು ಈ ಪ್ರೀ ಕ್ವಾಲಿಫಿಕೇಶನ್ ಅಂತಾರಲ್ಲ, ಹಾಗೆ ಇದು ಆಚಮನ. ಮತ್ತೆ ಈ ಶರೀರ ಶುಚಿಗೂ ಅಲ್ಲಿ ಇದು ಹೇಳ್ತಾನೆ, ತ್ರಿರಾಚಮ್ಯ ಶುಚಿರ್ಭೂತ್ವ. ತ್ರಿರಾಚಮ್ಯ ಶುಚಿರ್ಭೂತ್ವ ಎಲ್ಲರಿಗೂ ಗೊತ್ತಿರತಕ್ಕಂಥ ಶ್ಲೋಕ ಇದು. ಎಲ್ಲಿ? ಇಲ್ಲಿ ಇದು ಆದಿತ್ಯ ಹೃದಯದಲ್ಲಿ ಬರ್ತಕ್ಕಂಥದ್ದು. ಆದಿತ್ಯ ಹೃದಯ ಅಂತಿದೆಯಲ್ಲ, ಅದರಲ್ಲಿ ತ್ರಿರಾಚಮ್ಯ ಶುಚಿರ್ಭೂತ್ವ ಧನುರಾದಾಯ ವೀರ್ಯವಾನ್. ಆಚಮನ ಮಾಡಿ ಆ ಧನುಸ್ಸನ್ನು ಹೇಗಲ್ಲಿ ಏರಿಸ್ಬಿಟ್ಟು ಹೊರಟ. ರಾವಣಂ ಪ್ರೇಕ್ಷ ಹೃಷ್ಟಾತ್ಮ ಯುದ್ಧಾಯ ಸಮುಪಾಗತಂ. ಯುದ್ಧಾಯ ಸಮುಪಾಗತಂ ರಾವಣಂ ಪ್ರೇಕ್ಷ್ಯ ಹೃಷ್ಟಾತ್ಮ ಅಭವತು ರಾಮ. ಆಮೇಲೆ ರಾವಣಂ ಪ್ರೇಕ್ಷ್ಯ ಹೃಷ್ಟಾತ್ಮ ಯುದ್ಧಾಯ ಸಮುಪಾಗತಂ ಸರ್ವಯತ್ನೇನ ಮಹತ. ಇದಕ್ಕೋಸ್ಕರ ಆಚಮನ ಮಾಡ್ದ. ಸರ್ವಯತ್ನೇನ ಮಹತ ವಧೇ ತಸ್ಯ ಧೃತೋಭವತ್. ರಾವಣ ನಾಶವಾದ. ಹೀಗೆ ಇದೇನಕ್ಕಿದು? ಇದೆಲ್ಲ ಏನು? ಇದಕ್ಕೆ ಹೆಸರಾಯಿತು ಪ್ರಾಯತ್ಯ ಅಂತ. ಇವೆಲ್ಲದಕ್ಕೂ ಕೂಡ ಅನುವು ಮಾಡಿ ಕೊಡುವುದಕ್ಕೋಸ್ಕರ ಹೀಗೆ ಪ್ರಾಯತ್ಯಾರ್ಥವಾಗಿ ಇದನ್ನ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಇದನ್ನ? ಅಂದ್ರೆ ಸ್ಮೃತಿಯಲ್ಲಿ ಹೇಳಿದ್ದಾರೆ, ಸ್ಮೃತಿಗಳಲ್ಲಿ ಹೇಳಿದ್ದಾರೆ. ಇದು ಸ್ಮೃತಿ ಪ್ರಸಿದ್ಧಂ ಅನ್ವಾಖ್ಯಾಯತೆ. ಅನ್ವಾಖ್ಯಾಯತೆ ಅಂದ್ರೇನು? ಆ ಸ್ಮೃತಿಯಲ್ಲಿ ಹೇಳಿರುವುದನ್ನ ಅನುವಾದ ಮಾಡಿಕೊಂಡು ಇಲ್ಲಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು. ಈಗ ಪೂರ್ವಪಕ್ಷಿ ಹೇಳ್ದ, ಅಲ್ಲ ಸ್ವಾಮಿ, ಸ್ಮೃತಿಯಲ್ಲಿ ಹೇಳಿದ್ದಾರೆ ಆಚಮನ ಏನೋ ಪ್ರಾಯತ್ಯಾರ್ಥ ಅದು ಇದು, ಅದು ಅಂದ್ರೆ ಏನು? ಇದು ಸಮಾನವಾಗಿ ಹೇಳಿರ್ತಕ್ಕಂಥದ್ದು. ಸಮಾನವಾಗಿದ್ರೇನು? ಎಲ್ಲ ಕಾರ್ಯಕ್ಕೂ ಹೇಳಿರ್ತಕ್ಕಂಥದ್ದು. ಯಾವುದೇ ಕಾರ್ಯ ಆಗಲಿ ಆಚಮನ ಅಷ್ಟೇ ಹೊರತು ಏನು ಇಲ್ಲಿ ಮಾತ್ರ, ಇಲ್ಲಿ ಅಂದ್ರೆ ಪ್ರಾಣೋಪಾಸನೆ. ಈ ಪ್ರಾಣೋಪಾಸನೆ ಮಾತ್ರ ಹೇಳಿದ್ದಾರೆ ಅಂತ ಏನು ಇಲ್ಲ ಅಂತ ಹೇಳಿದ್ರಲ್ಲ ಸ್ವಾಮಿ. ಅದು ಸ್ಮೃತಿಯಲ್ಲಿ ಮಾತ್ರ ಹೇಳಿದ್ದಾರೆ ಅಂತ ಹೇಳಿದ್ರಲ್ಲ ಸ್ವಾಮಿ. ಇವಾಗ ಈ ಸ್ಮೃತಿನಲ್ಲಿ ಹೇಳಿರ್ತಕ್ಕಂಥ ವಾಕ್ಯ ಇದೆಯಲ್ಲ ಆಚಮನ, ಅದಕ್ಕೆ ಮೂಲ ಯಾವುದು? ಮೂಲ ಯಾವುದು ಸ್ವಾಮಿ? ಶ್ರುತಿ ಮೂಲ. ಶ್ರುತಿ ಮೂಲಮಿದಂ ವಾಕ್ಯಂ. ಇದಕ್ಕೆ ಶ್ರುತಿ ಸ್ವಾಮಿ ಮೂಲ. ಆ ಶ್ರುತಿ ಮೂಲವನ್ನೇ ಇಲ್ಲಿ ಸ್ಮೃತಿಯಲ್ಲಿ ಹೇಳಿದ್ದಾರೆ ಅಷ್ಟೇನೆ ಅಂತ ಹೇಳಿ ಅವನು ಆಕ್ಷೇಪ ಹಾಕ್ತಾರೆ. ನಾನು ಇಯಂ ಶ್ರುತಿ ತಸ್ಯಾಹ ಸ್ಮೃತೆ ಮೂಲಂ ಸ್ಯಾತ್. ಇಯಂ ಶ್ರುತಿ, ಈ ಶ್ರುತಿ ಇದೆಯಲ್ಲ ಇದು ತಸ್ಯಾಹ. ತಸ್ಯಾಹ ಅಂದ್ರೇನು? ಆ ಒಂದು ಆಚಮನ ವಿಧಾನ ಮಾಡಿದ್ದಾರೆ ಸ್ಮೃತಿ ಇದೆಯಲ್ಲ, ಸ್ಮೃತಿಗೆ ಆ ಸ್ಮೃತಿಗೆ ಇದು ಮೂಲ ಆಗಿದೆಯಲ್ಲ, ಶ್ರುತಿ ಮೂಲ ಅಂತ ಹೇಳ್ಬೋದಲ್ಲ. ಅಂದ್ರೆ ಶ್ರುತಿಯನ್ನ ಆಧಾರದ ಮೇಲೆ ಸ್ಮೃತಿ. ಇದು ಕಾಳಿದಾಸ ಹೇಳ್ತಾರೆ ನೋಡಿ, ಶ್ರುತೇರಿವಾರ್ಥಂ ಸ್ಮೃತಿರನ್ವ ಗಚ್ಚತ್. ಅಂದ್ರೆ ಸ್ಮೃತಿಯು ಹೇಗೆ ಶ್ರುತಿಯನ್ನೇ ಅನುಸರಿಸಿ ಹೇಳುತ್ತಿದೆಯೋ. ಸ್ಮೃತಿ ವಾಕ್ಯ ಎಲ್ಲದಕ್ಕೂ ಆಧಾರ ಯಾವುದು? ಶ್ರುತಿ. ಅದನ್ನು ಬಿಟ್ಟು ಏನೂ ಹೇಳ್ತಾ ಇಲ್ಲ ಸ್ಮೃತಿ. ಅದ್ರ ವಾಕ್ಯ ಆಧಾರ ಎಲ್ಲೋ ಇರುತ್ತೆ, ಆಧಾರ ಅದನ್ನು ಸ್ಮೃತಿ ಹೇಳ್ತಾ ಇದೆ, ಬೇರೆ ವಿಧಾನದಿಂದ ಹೇಳ್ತಾ ಇದೆ ಅಷ್ಟೇ. ಅದರಂತೆ ಏನು ಮಾಡ್ದ, ಅಲ್ಲಿ ಸಂದರ್ಭ ಬಂದಿದ್ದು, ದಿಲೀಪ ಆ ಹಸುನ ಸೇವಿಸ್ತಾ ನಂದಿನಿಯನ್ನ ಹೇಗೆ ಸೇವಿಸ್ತಾ ಇದ್ದಾನೆ ಅಂದರೆ ಕೂತ್ಕೊಳ್ತಾನೆ, ನಿಂತ್ಕೊಳ್ತಾನೆ, ಓಡ್ತಾನೆ, ಅದಕ್ಕೆ ಹೊತ್ತು ನೀರು ಕುಡಿಸ್ತಾನೆ, ಹುಲ್ಲು ಮೇವು ಹಾಕ್ತಾನೆ, ಏನೋ ಕರ್ಕೊಂಡು ಹೋಗ್ತಾನೆ, ಎಲ್ಲ ಹೀಗೆ ಹೇಗೆ ಮಾಡ್ತಾನೆ. ಶ್ರುತೇರಿ ವಾಕ್ಯಂ ಸ್ಮೃತಿರನ್ವ ಗಚ್ಚತ್. ಸ್ಮೃತೇರಿವಾರ್ಥಂ. ಸ್ಮೃತಿ ಹೇಗೆ ಶ್ರುತಿಯ ಅರ್ಥವನ್ನ ಸ್ಮೃತಿಯು ಅನುಸರಿಸುತ್ತದೆಯೋ ಅಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲೂ ಅದೇ. ಇದು ನೀವು ಹೇಳಿದ್ದಲ್ಲ ಸ್ವಾಮಿ, ಇದಕ್ಕೆ ಸ್ಮೃತಿ ಇದ್ರೆ ಶ್ರುತಿ ಮೂಲ. ಇದು ಶ್ರುತಿ ಇದೆ ಇದಕ್ಕೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಆಚಾರ್ಯರು ನೇತ್ಯುಚ್ಯತೆ. ಇಲ್ಲಪ್ಪ ಹಾಗಲ್ಲ. ಯಾಕೆ ಅಂತಂದ್ರೆ ವಿಷಯ ನಾನಾತ್ವಾ. ಇಲ್ಲಿ ವಿಷಯ ಏನಿದೆ ಒಂದೇ ಅಲ್ಲ. ವಿಷಯ ಏನು? ಬೇರೆ ಬೇರೆ ಆದಂಥ ವಿಚಾರ. ಇದೇ ಬೇರೆ, ಅದೇ ಬೇರೆ. ಹೌದಾನೆ? ಆದ್ದರಿಂದ ಯಾಕೆ ಯಾವಾಗ ಸಮಾನವಾದ ವಿಷಯ ಇಲ್ಲ ಅಂತ ಆಯಿತೋ ಆಗ
ನೀನು ಹೇಳಿದ ಹಾಗೆ ಓಹೋ, ಒಂದು ಮೂಲ, ಒಂದು ಮೂಲಿ. ಮೂಲ ಅಂತ ಒಂದಿದೆ, ಮೂಲಿ ಯಾವುದು? ಯಾವುದು ಮೂಲವನ್ನ ಹೊಂದಿದೆಯೋ ಅದು ಮೂಲಿ ಕಾರ್ಯ. ಮೂಲ ಮೂಲಿ ಅಂತಕ್ಕಂಥದ್ದು ಹೊಂದೋದಿಲ್ಲ. ಮೂಲ ಮೂಲಿ ಅಂತಕ್ಕಂಥದ್ದು ಏನು? ಸಮಾನ ವಿಷಯಕ್ಕೆ ಹೊಂದುತ್ತೆ ಅಷ್ಟೆ. ಈಗ ನೋಡಿ, ಊಟ ಮಾಡ್ತಾ ಇದ್ದ, ಮೊಸರನ್ನ ಬಡಿಸಿದ್ರು. ಮೊಸರನ್ನಕ್ಕೆ ಏನು ಹೇಳ್ದ? ಈ ಮೊಸರನ್ನಕ್ಕೆ, ಈ ಒಂದು ಅನ್ನಕ್ಕೆ ಯಾವುದು ಮೂಲ ಆಗುತ್ತೇನ್ರಿ? ಭತ್ತ ಮೂಲ ಅಂತಂದ. ಸರಿಯಾಗಿದೆ. ಯಾಕೆ? ಭತ್ತದಿಂದ ಅದು ಅಕ್ಕಿ ಆಯಿತು, ಅಕ್ಕಿಯಿಂದ ಅನ್ನವಾಯಿತು, ಅನ್ನದಿಂದ ಮೊಸರನ್ನವಾಯಿತು. ಸರಿಯಾಗಿದೆ. ಅದೇನು? ಮೊಸರನ್ನಕ್ಕೆ ಈ ಭತ್ತ ಮೂಲ ಅಂತಕ್ಕಂಥ ಸರಿಯಾಗಿದೆ. ಅದೇನು ಸಮಾನ ವಿಷಯ ಆಯಿತು. ಆದರೆ ಇನ್ನೊಬ್ಬ ಏನು ಮಾಡ್ದ? ನಂಗೆ ಮೊಸರನ್ನ ಬೇಡ, ಚಪಾತಿ ಹಾಕೊಂಡ್ಬಿಟ್ಟ. ಅವನು ಚಪಾತಿ ಹಾಕಿದ್ರು. ಆಗ ನೋಡಿ, ಈ ಚಪಾತಿಗೆ ಭತ್ತವ ಮೂಲವಾಗಿದೆ ಅಂತ ಹೇಳಕ್ಕಾಗತ್ತಾ? ಆಗೋಲ್ಲ. ಯಾಕೆ? ಸಮಾನ ವಿಷಯ ಅಲ್ಲ. ಹಾಗೆ ಇಲ್ಲಿ ಏನಾಗಿದೆ ನೋಡಿ, ಹೇಗೆ ಒಂದು ವಾದ ಹೇಗೆ ಮಾಡ್ತಾರೆ? ಸಮಾನ ವಿಷಯ ಅಲ್ಲ ಇದು. ಏನು ಸಮಾನ ವಿಷಯ ಅಲ್ಲ ಅಂತಂದ್ರೆ ನೋಡಿ, ಇಲ್ಲಿ ಈ ಆಚಮನ ಅಂತಕ್ಕಂಥದ್ದು ಶ್ರುತಿ ಸಿದ್ಧವಾಗಿರ್ತಕ್ಕಂಥದ್ದು, ಮತ್ತೆ ಈ ಅನಗ್ನತಾ ಬುದ್ಧಿ ಅದು ಇದು ಅಂತಕ್ಕಂಥದ್ದು ಅದೇ ಬೇರೆ ವಿಷಯ. ಇದಕ್ಕೂ ಅದಕ್ಕೂ ಮೂಲ ಮೂಲಿ ಭಾವ ಹೇಳೋದಕ್ಕೆ ಆಗುವುದೇ ಇಲ್ಲ. ಯಾಕೆ? ಒಂದು ಮೊಸರನ್ನ, ಒಂದು ಚಪಾತಿ ಇದು ಅಷ್ಟೆ. ಎರಡಕ್ಕೂ ಯಾವುದಾದ್ರು ಒಂದು ಮೂಲ ಅಂತ ಹೇಳೋಕ್ಕಾಗತ್ತಾ? ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ ಇಲ್ಲಿ? ವಿಷಯ ನಾನಾತ್ ಸಾಮಾನ್ಯ ವಿಷಯ ಹಿ ಸ್ಮೃತಿ ಪುರುಷ ಮಾತ್ರ ಸಂಬದ್ಧಂ ಪ್ರಾಯತ್ಯಾರ್ಥಂ ಆಚಮನಂ ಪ್ರಾಪಯತಿ. ಈ ಪುರುಷ ಮಾತ್ರ ಅಂದರೆ ಕೇವಲ ಪುರುಷನಿಗೆ ಮಾತ್ರ ಹೇಳಿರ್ತಕ್ಕಂಥದ್ದು ಈ ಆಚಮನ. ಹೌದಾನೆ? ಆದ್ದರಿಂದ ಮತ್ತೇನು? ಸಾಮಾನ್ಯ ವಿಷಯ. ಬರೀ ಪ್ರಾಣೋಪಾಸನಲ್ಲಿ ಮಾತ್ರ ಆಚಮನವನ್ನು ಮಾಡಬೇಕು ಅಂತ ಹೇಳಿಲ್ಲ. ಯಾವುದೇ ಸಂದರ್ಭ ಆಗಲಿ ಆಚಮನವನ್ನು ಮಾಡಬೇಕು. ಯಾತಕ್ಕೋಸ್ಕರ? ಪ್ರಾಯತ್ಯಾರ್ಥಂ. ಈ ಪ್ರಾಯತ್ಯ ಹಿಂದೆ ಹೇಳಿದ್ರಲ್ಲ ನಾವು, ಅದಕ್ಕೆ ಅನುವು ಮಾಡಿಕೊಳ್ಳೋದಕ್ಕೋಸ್ಕರ. ಅದಕ್ಕೋಸ್ಕರ ಇದು ಸಾಮಾನ್ಯ ವಿಷಯ, ಎಲ್ಲ ಕಡೆಯಲ್ಲೂ ಇದೆ ಇದು. ಆಚಮನಂ ಪ್ರಾಪಯತಿ, ಆಚಮನವನ್ನು ಹೇಳಿದ್ದಾರೆ. ಸ್ಮೃತಿಯಲ್ಲಿ ಹೇಳಿದ್ದಾರೆ, ಸ್ಮೃತಿಯಲ್ಲಿ ಹೇಳಿದ್ದಾರೆ, ಸಮಾನ ವಿಷಯ. ಮತ್ತು ಶ್ರುತಿ ಆದರೆ ಅಲ್ಲಿ ಹೇಳಿದ್ದಾರಲ್ಲ, ಅಲ್ಲಿ ಆಚಮನ, ಅಲ್ಲೂ ಆಚಮನ ಹೇಳಿದ್ದಾರಲ್ಲ, ಅಲ್ಲಿ ಏನಾಗುತ್ತೆ? ಅಲ್ಲಿ ಹೇಳಿರ್ತಕ್ಕಂಥ ಆಚಮನ ಆ ಶ್ರುತಿಗೆ ಆ ಶ್ರುತಿಯ ಪ್ರಕರಣ ಯಾವುದು? ಪ್ರಾಣ ಸಂವಾದ, ಪ್ರಾಣ ಉಪಾಸನೆ. ಆ ಪ್ರಾಣೋಪಾಸನೆಗೆ ಸಂಬಂಧಪಟ್ಟಂತೆ ಮಾತ್ರ ಹೇಳಿರ್ತಕ್ಕಂತಹ ಒಂದು ನಿಯಮವಾದಂಥ ಒಂದು ವಿಧಿ ಎಲ್ಲಿ ಆಚಮನ ಅಂತಕ್ಕಂಥ. ಇಲ್ಲಿ ನೋಡಿ, ಲೌಕಿಕದಲ್ಲೂ ನಾವು ನಮ್ಗೆ ಹೇಳ್ತಾರೆ ನೋಡ್ರಿ, ಇವಾಗ ನೋಡಪ್ಪ, ಶುಚಿ ಆಗಬೇಕು, ನೀನು 3 ಸರಿ ಆಚಮನ ಮಾಡಪ್ಪ. ಸರಿ, ಇನ್ನೇನೋ ಒಂದು ತರ್ಪಣೆ ಹಾಕೊಳ್ಬೇಕು, ಇದೇನೋ 2 ಸರಿ ಆಚಮನ ಮಾಡಪ್ಪ ಅಂತ ಹೇಳ್ಕೊಡೋದು. ಆ 2 ಸರಿ ಆಚಮನ ಮಾಡಪ್ಪ ಅಂತ ಅನ್ನೋದು ಎಲ್ಲಿಗೆ ಸಂಬಂಧಪಟ್ಟಿದ್ದು? ಅಲ್ಲಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಹೀಗೆ ಇಲ್ಲಿ ಏನಾಗಿದೆ? ಈ ಸ್ಮೃತಿಗೆ ಪುರುಷ ಸಾಮಾನ್ಯ ಸಮಾನ ವಿಷಯ ಶ್ರುತಿಯಲ್ಲಿ, ಆ ಸ್ಮೃತಿಯಲ್ಲಿ ಸಮಾನ ವಿಷಯ, ಶ್ರುತಿಯಲ್ಲಿ ಆ ಪ್ರಾಣೋಪಾಸನೆಗೆ ಮಾತ್ರ ಸಂಬಂಧಪಟ್ಟ ವಿಷಯ ಅಂಥೇಳಿ ಪುರುಷಮಾನ ಸಂಬಂಧ ಪ್ರಾಯತ್ಯ. ಸ್ಮೃತಿಯಲ್ಲಿ ಸಾಮಾನ್ಯ ವಿಷಯ ಇದನ್ನು ಹೇಳಿದ್ದಾರೆ, ಪ್ರಾಯತ್ಯಾರ್ಥ. ಶ್ರುತಿಸ್ತು ಪ್ರಾಣವಿದ್ಯಾ ಪ್ರಕರಣ ಪಠಿತ ತದ್ವಿಷಯಮೇನ ಆಚಮನಂ ವಿದತೆ ವಿದಧ್ಯಾತ್. ಶ್ರುತಿಯಲ್ಲಾದರೆ ಆ ಪ್ರಾಣವಿದ್ಯಾ ಪ್ರಕರಣಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಆಚಮನವನ್ನು ವಿಧಾನ ಮಾಡಿದ್ದಾರೆ. ಮತ್ತು ನಚ ಭಿನ್ನ ವಿಷಯೋ ಶ್ರುತಿಸ್ಮೃತ್ಯೋ ಮೂಲ ಭಾವೋ ಅವಕಲ್ಪತೆ. ಹೀಗೆ ಶ್ರುತಿಯಲ್ಲಿ ಹೇಳಿರತಕ್ಕಂಥ ಆಚಮನ ಅದು ವಿಶೇಷವಾದ ಆಚಮನ, ಸ್ಮೃತಿಯಲ್ಲಿ ಹೇಳಿರತಕ್ಕಂಥ ಆಚಮನ ಸಾಮಾನ್ಯವಾದ ಆಚಮನ. ಅಲ್ಲಿ ಶ್ರುತಿಯಲ್ಲಿ ಅಲ್ಲಿಗೆ ಮಾತ್ರ ಸಂಬಂಧಪಟ್ಟಿದ್ದು, ಬೇರೆ ಕಡೆ ಸಂಬಂಧಪಟ್ಟಿಲ್ಲ. ಇಲ್ಲಿ ಹಾಗಿಲ್ಲ, ಎಲ್ಲ ಕಡೆ ಸಂಬಂಧಪಟ್ಟಿದೆ. ಹೀಗೆ ಏನಾಗಿದೆ ಇಲ್ಲಿ? ಭಿನ್ನ ವಿಷಯೋ, ಎರಡೂ ಕೂಡ ಭಿನ್ನ ವಿಷಯ ಇಲ್ಲಿ. ಆದ್ದರಿಂದ ಶ್ರುತಿ ಸ್ಮೃತಿಗೆ ಮೂಲಿ ಭಾವೋ. ನೋಡ್ರಿ, ಸ್ಮೃತಿ ಮೂಲಿ ಶ್ರುತಿ
ಸ್ಮೃತಿ ಮೂಲಿ ಶ್ರುತಿ ಮೂಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಎರಡು ಭಿನ್ನ ವಿಷಯ. ಅದಕ್ಕೇನಾಯ್ತು ನೋಡ್ರಿ, ಚಪಾತಿಗೂ ಮೊಸರನ್ನಕ್ಕೂ ಭತ್ತ ಮೂಲ ಅಂದಾಗಾಯ್ತು, ಗೊತ್ತೋದಿಲ್ಲ ಅಂಥೇಳಿ. ನಚ ಇಯಂ ಶ್ರುತಿ ಪ್ರಾಣವಿದ್ಯಾ ಸಂಯೋಗಿ ಅಪೂರ್ವಂ ಆಚಮನಂ ವಿಧಾಸ್ಯತೆ ಇದು ಶಕ್ಯಂ ಆಶ್ರಯಿತು. ಅದು ಇಲ್ಲಿ ಈ ಶ್ರುತಿ ವಾಕ್ಯ ಇದೆಯಲ್ಲ, ಅದು ಪ್ರಾಣವಿದ್ಯಾ ಸಂಯೋಗಿ ಅಪೂರ್ವ ಆಚಮನಂ ವಿಧಾಸ್ಯ. ನೋಡಿ, ಇಲ್ಲಿ ಪ್ರಾಣವಿದ್ಯೆಗೆ ಸಂಬಂಧಪಟ್ಟಿರತಕ್ಕಂತಹ ಅಪೂರ್ವವಾದ ಆಚಮನವನ್ನ ವಿಧಾನ ಮಾಡುತ್ತದೆ ಎಂಬುದಾಗಿ ಇಲ್ಲಿ ನಿರ್ಧಾರ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಿಲ್ಲ? ಯಾತಕ್ಕೆ ಸಾಧ್ಯವಿಲ್ಲ ಅಂದರೆ ಈ ಆಚಮನ ವಿಧಾನ ಮಾಡತಕ್ಕಂಥದ್ದು ಪ್ರಾಯತ್ಯಾರ್ಥ ಆಗಿ ಸಮಾನವಾಗಿ ಇಲ್ಲಿಗೆ ಮಾತ್ರ ಅಲ್ಲಿಗೆ ಮಾತ್ರ ಅಂತೇನು ಹೇಳೋದಕ್ಕೆ ಸಾಧ್ಯವಿಲ್ಲ. ಮತ್ತು ಪೂರ್ವಸ್ಯ ಇವ ಪುರುಷ ಮಾತ್ರ ಸಂಯೋಗಿನಃ ಆಚಮನಸ್ಯ ಇಹ ಪ್ರತ್ಯಭಿಜ್ಞಾಯಮಾನತ್ವ. ಪೂರ್ವಸ್ಯ ಇವ ಅಂದರೆ ಹಿಂದೆ, ಪೂರ್ವದ ವಿಧಾನಸ್ಯ ಅಂತ, ಪೂರ್ವದಲ್ಲಿ ವಿಧಾನ ಮಾಡಿರ್ತಕ್ಕಂಥ ಪುರುಷರಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ಈ ಆಚಮನ ಇದೆಯಲ್ಲ, ಅದನ್ನ ಇಲ್ಲಿ ಪ್ರತ್ಯಭಿಜ್ಞಾಯಮಾನತ್ವ, ಅದನ್ನೇ ಇಲ್ಲಿ ಪುನಃ ಅದನ್ನೇ ಪ್ರತ್ಯಭಿಜ್ಞೆ. ಇದು ಅಂದರೆ ಇಲ್ಲಿ ಬೇರೆ ಅಲ್ಲ, ಅದನ್ನೇ ಪೂರ್ವದಲ್ಲಿ ಏನು ಹೇಳಿದೆ, ಆಚಮನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಸಮಾನವಾದ ವಿಷಯಕ್ಕೆಲ್ಲ ಹೇಳಿದ್ದಾರಲ್ಲ, ಅದನ್ನೇ ಇಲ್ಲೂ ಹೇಳಿದ್ದಾರೆ ಪ್ರತ್ಯಭಿಜ್ಞೆ. ಅತಏವಚ ನ ಉಭಯ ವಿಧಾನಂ. ಆದ್ದರಿಂದ ಏನಾಗುತ್ತೆ ಇಲ್ಲಿ ಉಭಯ ವಿಧಾನಂ ಅಂದರೆ ಎರಡೂ ಹೊಂದುತ್ತೆ ಅಂತ ಹೇಳಿದ್ಯಲ್ಲಪ್ಪ, ಸಂಶಯ ಬರುತ್ತಲ್ಲ. ಒಂದು ಅನಗ್ನತಾ ಬುದ್ಧಿ, ಒಂದು ಆಚಮನ, ಎರಡೂ ಕೂಡ ಒಂದು ಹಾಗಿದೆಯಲ್ಲ. ಯಾಕೆ ಎರಡೂ ಕೂಡ ಶ್ರುತಿಯಲ್ಲಿ ಹೇಳಿದೆಯಲ್ಲ ಅಂದರೆ ಶ್ರುತಿಯಲ್ಲಿ ಹೇಳಿದೆ ಆ ಆಚಮನ ಬೇರೆ, ಈ ಆಚಮನ ಬೇರೆ. ಶ್ರುತಿಯಲ್ಲಿ ಹೇಳಿರತಕ್ಕಂಥದ್ದು ಅಲ್ಲಿಗೆ ಮಾತ್ರ ಪ್ರಾಣೋಪಾದನೆಗೆ ಸಂಬಂಧಪಟ್ಟ ಆಚಮನ, ಇಲ್ಲಿ ಶ್ರುತಿಯಲ್ಲಿ ಸಾಮಾನ್ಯವಾಗಿ ಹೇಳಿರತಕ್ಕಂಥ ಆಚಮನ. ಎರಡು ಬೇರೆ ಬೇರೆ ಅಂಥೇಳಿ ಅದು ಹೊಂದೋದಿಲ್ಲ. ಉಭಯ ವಿಧಾನಂ, ಎರಡೂ ಕೂಡ ಎರಡು ಹೊಂದುತ್ತೆ ಅಂತ ಅನ್ನೋದು ಆಗೋದಿಲ್ಲ. ಉಭಯ ವಿಧಾನೇ ಚ ವಾಕ್ಯಂ ಭಿದ್ಯೇತ. ನಾವು ಒಂದು ವೇಳೆ ಎರಡನ್ನೂ ಹೊಂದುತ್ತೆ ಅಂತ ಅರ್ಥ ಮಾಡಿಬಿಟ್ರೆ ಆಗ ವಾಕ್ಯ ಬೇರೆ ಬೇರೆಯಾಗಿ ಹೋಗ್ಬಿಡುತ್ತೆ, ಎರಡಕ್ಕೂ ಹೊಂದೋದೇ ಇಲ್ಲ. ತಸ್ಮಾತ್ ಪ್ರಾಪ್ತಮೇವ ಅಶಿಷತಾಂ ಅಶಿತವತಾಂಚ ಉಭಯತಃ ಆಚಮನಂ ಅನೂದ್ಯ. ಆದ್ದರಿಂದ ಏನಾಗುತ್ತೆ, ಅಶಿಷತಾಂ ಅಂದ್ರೇನು ಅಂದರೆ ಈ ಊಟ ಮಾಡಬೇಕೆನ್ನುವವನನ್ನ, ಇನ್ನೇನು ಮಾಡಿಲ್ಲ ಮಾಡ್ತಾನಿವ ಅಂದರೆ ಮುಂಚೆ, ಮತ್ತೆ ಅಶಿತವತಾಂ ಅಂದರೆ ಮಾಡಿದ ಮೇಲೆ, ಊಟ ಮಾಡಿದವನು ಮಾಡಿದ ಮೇಲೆ, ಮಾಡೋದಕ್ಕೆ ಮುಂಚೆ ಮಾಡಿದ ಮೇಲೆ, ಉಭಯತಃ ಎರಡೂ ಕಡೆಯಲ್ಲಿ ಆಚಮನಂ ಅನೋದ್ಯಂ, ಆಚಮನವನ್ನು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಏತಮೇವ ತದನಂ ಅನಗ್ನಂ ಕುರ್ವಂತೋ ಮನ್ಯಂತೆ. ಏತಮೇವ ತದನಂ ಅನಗ್ನಂ ಕುರ್ವಂತೋ ಮನ್ಯತೆ. ಏತಮೇವ ಅಂದರೆ ಇದರಿಂದ, ಇದು ತದನಂ, ಅನಂ ಅಂತಂದ್ರೆ ಏನು, ಪ್ರಾಣ, ಅನಪ್ರಾಣನೆ ಅಂತ ತಾನೇ ಅನ. ಆ ಪ್ರಾಣನನ್ನ ನಾವು ಅನಗ್ನನನ್ನಾಗಿ ಮಾಡುತ್ತಿದ್ದೇವೆ ಎಂಬುದಾಗಿ ಅವನು ಆಚಮನವನ್ನು ಮಾಡ್ತಾನೆ. ಉದಾಹರಣೆಗೆ ಹೇಳಿರ್ತಕ್ಕಂಥ ಇತಿ ಪ್ರಾಣಸ್ಯ ಅನಗ್ನತಾಕರಣ ಸಂಕಲ್ಪ ಅನೇನ ವಾಕ್ಯೇನ ಆಚಮನೀಯಾಸು ಅಪ್ಸು ಪ್ರಾಣವಿದ್ಯಾ ಸಂಬಂಧಿತ್ವೇನ ಅಪೂರ್ವ ಉಪದಿಶ್ಯತೆ. ಇದು ಸಿದ್ಧಾಂತ ಭಾಗ ಇಲ್ಲಿ ಹೇಳಿದ್ರು. ಸಿದ್ಧಾಂತ ಭಾಗ ಏನು, ಆ ಶ್ಲೋಕದಲ್ಲಿ ಹೇಳಿದರೆ ಸ್ಮೃತೇರಾಚಮನಂ ಪ್ರಾಪ್ತಂ ಪ್ರಾಯತ್ಯಾರ್ಥ ಮನೋದ್ಯ ತತ್. ಇದು ಈ ಭಾಗ ಇರುತ್ತೆ. ಹೀಗೆ ಪ್ರಾಣನಿಗೆ ಅನಗ್ನತಾಕರಣ ಸಂಕಲ್ಪ, ಆಚಮನ ಮಾಡುವುದರಿಂದ, ಆಚಮನವನ್ನೇನು ವಿಧಾನ ಮಾಡಿ ಹೇಳ್ತಾ ಇಲ್ಲ, ಅದರಿಂದ ನಾವು ಈ ಪ್ರಾಣನನ್ನ ಅನಗ್ನನನ್ನಾಗಿ ಮಾಡುತ್ತಿದ್ದೇವೆ, ಅಂದರೆ ಬಟ್ಟೆಯಿಂದ ಮುಚ್ಚುತ್ತಿದ್ದೇವೆ ಎನ್ನುವ ಒಂದು ಭಾವನೆಯಿಂದ ಈ ಆಚಮನೆಯ ಮಾಡ್ತೀವಲ್ಲ, ಅದರಲ್ಲಿ ಅಪ್ಸು, ಆ ನೀರಿದೆಯಲ್ಲ, ನೀರು, ಆಚಮನ ನೀರು ಕುಡಿತೀವಿ, ಅದರಲ್ಲೂ ಪ್ರಾಣವಿದ್ಯಾ, ಎಲ್ಲಿ ವಿದ್ಯಾ ಅಂದರೆ ಉಪಾಸನೆ, ಪ್ರಾಣೋಪಾಸನೆಗೆ ಸಂಬಂಧಪಟ್ಟ ಈ ಉಪಾಸನೆಯಲ್ಲಿ ಇದನ್ನ ಅಪೂರ್ವ ಎಂಬುದಾಗಿ ಸೂತ್ರದಲ್ಲಿ ಹೇಳಿದ್ದಾರೆ. ಅಪೂರ್ವ ಇದೆ, ಬೇರೆ ಇನ್ಯಾವ ಅರ್ಥವೂ ಇಲ್ಲ ಇದು ಎಂಬುದಾಗಿ ಹೇಳಿದ್ದಾರೆ.
ಅಂಥೇಳಿ ಇಲ್ಲಿ ಅನಗ್ನತೆ ಅಂತ ಇದೆಯಲ್ಲ, ಅನಗ್ನತೆಯನ್ನ ಚಿಂತನ, ಅನಗ್ನತಾ ಭಾವನೆಯೇ ಇಲ್ಲಿ ವಿಧಾನ ಮಾಡಿರ್ತಕ್ಕಂಥದ್ದು ಅಷ್ಟೇ ಆಚಮನದಲ್ಲಿ. ಮತ್ತೇನು ಆಚಮನವನ್ನೇ ವಿಧಾನವನ್ನೇನು ಮಾಡಿಲ್ಲ ಅಂತ ಹೇಳ್ತಕ್ಕಂಥದ್ದು. ಇವೆಲ್ಲ ಯಾತಕ್ಕೆ ಕೇಳ್ತಾ ಇದ್ದಾರೆ? ಅನಗ್ನತಾ ಬುದ್ಧಿ ಆಯಿತು, ಪ್ರಾಣೋಪಾಸನೆ ಆಯಿತು. ಪ್ರಾಣೋಪಾಸನೆ ಮಾಡಿದ ಮೇಲೆ ಪ್ರಾಣ ಸಾಯುಜ್ಯವನ್ನು ಪಡೆದ ಮೇಲೆ ಏನಾಯಿತು? ಅಯ್ಯಯ್ಯೋ, ತಸ್ಮಾತ್ ಪ್ರಾಣಾದಿ ದೇವತಾಪ್ಯ ಲಕ್ಷಣಾಪಿ ಸಾಪಿ ನಾಲಂ ಸಂಸಾರ ದುಃಖೋಪಶಮಾಯ. ಇದನ್ನ ಸಿದ್ಧ ಮಾಡಬೇಕು. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದಾರೆ. ಇನ್ನು ಈ ಮುಂದಿನ ಭಾಗದಲ್ಲಿ ಪೂರ್ವ ಪಕ್ಷಿ ಕೆಲವು ಯುಕ್ತಿ ಹೇಳಿದ್ದ, ಅದನ್ನ ಈ ತಪ್ಪಪ್ಪ, ಇದು ಸರಿಯಾದ ಅರ್ಥವಲ್ಲ ಅಂತ ಹೇಳಬೇಕು. ಈ ಸಿದ್ಧಾಂತ ಸಮರ್ಥನೆ ಆಯಿತು. ಸಿದ್ಧಾಂತ ಮಾಡಿದ ಮೇಲೆ ಅನಗ್ನತಾ ಬುದ್ಧಿಯೇ ಇಲ್ಲಿ ವಿಧಾನ ಮಾಡಿರ್ತಕ್ಕಂಥದ್ದು, ಆಚಮನವನ್ನಲ್ಲ. ಸಿದ್ಧಾಂತ ಮಾಡಿದ್ದಾಯ್ತು. ಇನ್ನು ಕೆಲವನು ಇಲ್ಲ, ಎರಡನ್ನು ವಿಧಾನ ಮಾಡಿದ್ದಾರೆ, ಆಚಮನವನ್ನು ವಿಧಾನ ಮಾಡಿದ್ದಾರೆ ಅಂತ ಯುಕ್ತಿ ಹೇಳಿದ್ನಲ್ಲ, ಆ ಯುಕ್ತಿ ಸರಿ ಇಲ್ಲ, ಅದನ್ನು ಹೇಳಬೇಕು. ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಅದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.